ಕೆಲಸದವರ ರೀತಿ ರಾಯ್ ಸರ್ ನಮ್ಮನ್ನು ಯಾವತ್ತೂ ನೋಡಿಲ್ಲ. ನೇಚರ್ಸ್ ಲಕ್ಸುರಿ ಸಿಬ್ಬಂದಿ ರಾಜ್ಕುಮಾರ್ ಅನ್ನೋರು ಕೊಟ್ಟಂತ ಹೇಳಿಕೆ ಇದು. ಕಳೆದ 6 ವರ್ಷದಿಂದ ನಾನು ಗಾರ್ಡನ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮನೆ ಹುಡುಗನ ರೀತಿ ನಮ್ಮನ್ನ ನೋಡ್ಕೊಂಡಿದ್ರು. ಈ ಗಿಡಗಳನ್ನ ರಾಯ್ ಸರ್ ಹೇಳಿದಂತೆ ನಾವು ನೆಟ್ಟಿದ್ದೇವೆ ಅಂತಾನು ರಾಜ್ಕುಮಾರ್ ಹೇಳಿದ್ದಾರೆ. ಸೈಟ್ ಇಂಜಿನಿಯರ್ ಕೆಲಸ ಮಾಡ್ತೀನಿ, 6 ವರ್ಷ ಮೇಲೆ ಮಾಡ್ತಾ ಇದ್ದೀನಿ ಸರ್ ಹತ್ರ. ಸಾರ್ ನಮ್ಮಲ್ಲಿ ಎಂಪ್ಲಾಯ್ ಥರ ಟ್ರೀಟ್ ಮಾಡಲ್ಲ. ನಮ್ದು ಏನಂದರೆ ಒಂದು ಅವ್ರ ಮನೇಲಿ ಒಂದು ಹುಡುಗ ಥರ ನಮಗೆ ಟ್ರೀಟ್ ಮಾಡ್ತಾರೆ. ಏನಂದರೆ ನಮ್ಮ ಹತ್ರ ಏನೋ ಒಂದು ಇಶ್ಯೂ ಅಂದರೆ, ಇವಾಗ ಏನೋ ತಪ್ಪು ಮಾಡಿದ್ರೆ ನಮ್ಮ ಹತ್ರ ಪ್ರತಿಯೊಂದು ಹೇಳಿ ನಮ್ಮ ಹತ್ರ ಮಾಡ್ತಾರೆ. ಇವಾಗ ನಾವು ಇಲ್ಲಿ ನಾವು ಮಾಡಿರೋದು ಸಾರ್ ಅವರು ಏನು ಇಂಟ್ರೆಸ್ಟ್, ಈಗ ಈ ಗಿಡ ಹಾಕಿದೆ ಅಂದರೆ ಅವ್ರು ಏನು ಬೇಕಂದ್ರೆ ಇಲ್ಲಿ ಗಿಡ ಇರಬೇಕಂದ್ರೆ ಅವ್ರು ಹೇಳಿದ ಪ್ರಕಾರ ಎಲ್ಲ ಮಾಡಿದ್ವಿ. ಪ್ರತಿಯೊಂದು ಅವರು ಏನೇನು ಇಂಟ್ರೆಸ್ಟ್ ಮಾಡಿ ಅದ್ರ ಪ್ರಕಾರ ಹಾಕಿದ್ವಿ ಎಲ್ಲ. ಇಲ್ಲಿ ಈ ಜಾಗ ಅಂದರೆ ಅವ್ರು ತುಂಬ ಈ ಬನಾನ ಅಂದರೆ ಅವರೆಲ್ಲ ತುಂಬ ಇಷ್ಟ ಅವ್ರಿಗೆ. ಈ ಬನಾನ, ಈ ಮರ ಸುತ್ತ ಇರೋದಂದ್ರೆ ಗ್ರೀನ್ ನ್ಯಾಚರ್ ಅಂದರೆ ತುಂಬ ಇಷ್ಟ ಸಾರ್ಗೆ. ಯಾವಾಗ ಬಂದಂದ್ರೆ ಈ ಜಾಗ ನೋಡ್ಕೊಂಡೇ ಹೋಗೋದು ಸರ್ ಅವರು. ಗಾರ್ಡನ್ ಫುಲ್ ನ್ಯಾಚರ್ ಇದು ಗಾರ್ಡನ್ ಗ್ರೀನ್ ಅಂದರೆ ಅವ್ರಿಗೆ ಫುಲ್ ಇಂಟ್ರೆಸ್ಟ್. ಅದು ಈ ಏರಿಯಾ ಅಂದರೆ ತುಂಬ ಇಷ್ಟ ಅವ್ರಿಗೆ. ನನಗಂದರೆ ನಾವು 4 ಗಂಟೆ ಮೇಲೆ ಗೊತ್ತಾಯ್ತು ಸರ್. ಅದು ನಾವಿಂದ TV ಚಾನಲ್ ಏನು ನೋಡ್ಕೊಂಡು ಹೋಗಿ ಆಮೇಲೆ ನಮ್ಗೆ ತುಂಬ ಬೇಜಾರಾಗಿದೆ ಸರ್. ಅದು ಫ್ಯಾಮಿಲಿಯಲ್ಲಿ ಸ್ವಲ್ಪ ಬೆಂಗಳೂರು ಬಂದು ಮೇಡಲ್ಲ ಬಂದರೆ ಕಂಪಲ್ಸರಿ ಬರ್ತಾರೆ ಸರ್ ಇಲ್ಲಿ. ಸಾರ್ ಜಾಸ್ತಿ ಲೈಕ್ ಮಾಡೋದು ಈ ಜಾಗ ಸರ್. ಮಕ್ಕಳು ಬಂದರೆ ಕಂಪಲ್ಸರಿ ಬರ್ತಾರೆ ಸರ್ ಇಲ್ಲಿ. ಬೆಂಗಳೂರು ಸಾರ್ ಬಂದರೆ ಅಂದರೆ ಡೈಲಿ ಈ ಜಾಗ ನೋಡಿ ರೆಸಾರ್ಟ್ ಬಂದಿಲ್ಲ ಅಂದ್ರೆ ಈ ಏರಿಯಾಗೆ ಬಂದು ಕಂಪಲ್ಸರಿ ಬರ್ತಾರೆ. ಇನ್ನು ರಾಯ್ ಅವರ ಎದೆಯಲ್ಲಿ ಎಷ್ಟು ಆಳದವರೆಗೆ ಆ ಗುಂಡು ಹೊಕ್ಕಿತ್ತು? ಮರಣೋತ್ತರ ಪರೀಕ್ಷೆಯ ಎಕ್ಸ್ಕ್ಲೂಸಿವ್ ಮಾಹಿತಿ TV9ಗೆ ಲಭ್ಯ ಆಗಿದೆ. ಯಾವೆಲ್ಲ ಮಾದರಿಯನ್ನ ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಗಿದೆ? ಬೌರಿಂಗ್ ಆಸ್ಪತ್ರೆ ಅಧೀಕ್ಷಕ ಅರವಿಂದ್ MN ಇದಕ್ಕೆ ಸಂಬಂಧಪಟ್ಟಂಗಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ರಾಚಪ್ಪ ಅವ್ರ ಜೊತೆಗೆ ಮಾತನಾಡಿದ್ದಾರೆ. ಅರವಿಂದ್ ಅವ್ರ ಜೊತೆಗೆ ಏನೇನು ಹೇಳಿದ್ದಾರೆ ಬನ್ನಿ ಕೇಳೋಣ. ಇಲ್ಲಿ ಎಷ್ಟೊತ್ತಿಗೆ ಸೀಜರ್ ಅವರ ಒಂದು ಮೃತದೇಹ ಬಂತು, ಜೊತೆಗೆ ಎಷ್ಟು ಆಳದವರೆಗೆ ಗುಂಡು ಹೋಗಿದ್ದು, ಎಷ್ಟು ಬುಲೆಟ್ ಹೊರಗಡೆ ಹೋಗಿದ್ದು, ಎಷ್ಟು ಆಳದವರೆಗಿತ್ತು ಅಂತ ಹೇಳಿ ಸರ್. So, late in the evening, we've received the body and we have finished all the formalities. Now, if you are asking about bullet ಒಂದು ಇದ್ರದ್ದು ಹೇಳಿದ್ರೆ, ಸೊ ಬುಲೆಟು ಎದೆಯ ಎಡಭಾಗಕ್ಕೆ ಹೋಗಿದೆ. ಅದು ಎಕ್ಸಿಟ್ ಆಗಿಲ್ಲ. ಸೊ ದೇಹದಲ್ಲೇ ಉಳ್ಕೊಂಡಿದ್ದು. ಅವ್ರು ಬುಲೆಟ್ ತೆಗೆದಿದ್ದಾರೆ. 6.35 mm ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದು ಹೃದಯ ಭಾಗಕ್ಕೆ ತಗಲಿದೆ ಮತ್ತು ಶ್ವಾಸಕೋಶ ಭಾಗಕ್ಕೆ ತಗಲಿದೆ. ಹೊಟ್ಟೆಯ ಒಂದು ಭಾಗಕ್ಕೆ ತಗುಲಿಕೊಂಡು ಹೋಗಿದೆ. ಡಯಾಫ್ರಮ್ಮು ಒಂದು ಪಂಚರ್ ಆಗಿದೆ. ಸೊ ಇನ್ಸ್ಟೆಂಟೇನಾಗಿ ಕೊಲ್ಯಾಪ್ಸ್ ಆಗಿದ್ದಾರೆ ಅಂತ ಅಂದ್ಕೊಳ್ತೀವಿ. ಆಮೇಲೆ ಅವರು ಎಲ್ಲ ಥರ ಪ್ರೊಸೀಜರ್ಸ್ ಎಲ್ಲ ಫಾಲೋ ಮಾಡಿಕೊಂಡು ಒಂದು ಫಾರ್ಮಲ್ ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಕಾಸ್ ಆಫ್ ಡೆತ್ ಏನಂತ ಅನ್ಸುತ್ತೆ ಸರ್ ಎಕ್ಸಾಕ್ಟ್ ಆಗಿ? ಎಕ್ಸಾಕ್ಟ್ ಡೆತ್ ಆಸ್ ಆಫ್ ನಾವು ಪ್ರಿಲಿಮಿನರಿ ರಿಪೋರ್ಟ್ಸ್ ಪ್ರಕಾರ ಇಟ್ಸ್ ಬಿಕಾಸ್ ಆಫ್ ದ ಬುಲೆಟ್ ವೂಂಡ್ ಇಟ್ ಸೆಲ್ಫ್. ಸೊ 6.35 mm ಅಂತ ನಾನೇನು ಹೇಳಿದೆ ಬುಲೆಟು. ಸೊ ಇಟ್ಸ್ ದಟ್ ಇಸ್ ದ ಒನ್ ವಿಚ್ ಇಸ್ ಕಾಸ್ಡ್ ಅಂಡ್ ಇಟ್ಸ್ ಡೈರೆಕ್ಟ್ಲಿ ಎದೆಯ ಎಡಭಾಗಕ್ಕೆ ಹೃದಯನ ಸೀಳ್ಕೊಂಡು ಡಯಾಫ್ರಮ್ ಪಂಚರ್ ಮಾಡಿಕೊಂಡು ಶ್ವಾಸಕೋಶದ ಒಂದು ಲೋವರ್ ಲೋಬ್ ಅಂತ ಏನು ಹೇಳ್ತೀವಿ ಅದನ್ನು ಕೊಲ್ಯಾಪ್ಸ್ ಆಗಿದೆ. ಸೊ ಹಿಂದ್ಗಡೆಯ ರಿಬ್ಸ್ ಇದರಲ್ಲಿ ತನಕ ಬಂದಿದೆ ಬುಲೆಟ್. ಸೊ ಆದ್ದರಿಂದ ಆಲ್ಮೋಸ್ಟ್ ಥ್ರೂ ಆ್ಯಂಡ್ ಥ್ರೂ ಥರ ಎಕ್ಸಿಟ್ ಒಂದು ವೂಂಡ್ ಒಂದು ಇಲ್ಲ ಅಷ್ಟೇ. ಸರ್ ಎಷ್ಟೊತ್ತಿಗೆ ಎಕ್ಸಾಕ್ಟ್ ಆಗಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಸಿಗತ್ತಾ ಸರ್ ಮರಣೋತ್ತರ ಪರೀಕ್ಷೆಯಲ್ಲಿ? ಒಂದು ಅಂದಾಜಲ್ಲಿ ಹೇಳ್ಬೋದು. ಅದ್ರ ಮಾಹಿತಿ ನನಗಿನ್ನೂ ದೊರಕಿಲ್ಲ. ಒಂದು ಅಂದಾಜಲ್ಲಿ ಹೇಳ್ತಾರೆ, ಆ ಫಾರ್ಮಲ್ ರಿಪೋರ್ಟಲ್ಲಿ ಹೇಳ್ತಾರೆ. ಸೊ ಪ್ರಿಸೈಸ್ ಆಗಿ ಹೇಳೋದು ಕಷ್ಟ. ಎಷ್ಟೊತ್ತಾಗಿದೆ ಅಂತ? ಸೊ ಅದ್ರ ಮಾಹಿತಿ ನಂಗೆ ತೊಗೊಳ್ಬೇಕು. ಈಗ ಸರ್ ಈಗ ಒಂದು ಬುಲೆಟ್ ಎದೆ ಹೊಕ್ಕಿದ್ದು ಬಿಟ್ರೆ ದೇಹದ ಬೇರೆ ಕಡೆ ಏನಾದ್ರು ಗಾಯಗಳಾಗಿದ್ದಾವ ಅಂತ ಹೇಳಿ ಅದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಸಿಕ್ಕಿಲ್ಲ. ಸೊ ಇದು ಬುಲೆಟ್ಟು ಗುಂಡಿನ ಒಂದು ಇದರಿಂದ ಆಗಿರೋ ಡ್ಯಾಮೇಜಿಂದ ಸ್ನಾವನ್ನು ಒಪ್ಪಿದ್ದಾರೆ ಅಂತ ಒಂದು ಪ್ರಿಲಿಮಿನರಿ ರಿಪೋರ್ಟ್ ನನಗೆ ಲಭ್ಯವಿದೆ. ಅಂದರೆ ಸರ್ ಅದು ಬಲಗೈಲಿ ಬಂದು ಪಿಸ್ತೂಲನ್ನು ಇಟ್ಕೊಂಡು ಹಾರಿಸ್ಕೊಂಡಿರೋ ಅದ್ರ ಬಗ್ಗೆ ಏನಾದ್ರು ಕ್ಲೂ ಸಿಗತ್ತಾ ಸರ್ ಈಗ ಮಾಡಿದ್ರೆ? ಅದಕ್ಕೆ ಅದು ಫಿಂಗರ್ ಟೆಸ್ಟ್ ಮಾಡಿದ್ದಾರೆ. ಫಿಂಗರ್ ಪೌಡರ್ಸ್, ಫಿಂಗರ್ ಗನ್ ಪೌಡ್ರ್ ಏನಿದೆಯಾ ಅಂತ ಅದೆಲ್ಲ ಟೆಸ್ಟ್ಗೆ ಹೋಗಿದೆ. ಬ್ಲಡ್ಡು DNA ಇದಕ್ಕೆಲ್ಲ ಟೆಸ್ಟ್ಗೆ ಹೋಗಿದೆ. ಸೊ ಅದು FSL ರಿಪೋರ್ಟ್ ಬಂದ ನಂತರ ನಮಗೊಂದು ಮಾಹಿತಿ ಸಿಗುತ್ತೆ. ಏನೇನೆಲ್ಲ ಸ್ಯಾಂಪಲ್ ಸಿಕ್ಕಿದೆ ಅಂತ ಬಾಡಿಲಿ? ಸೊ ಬಾಡಿಯಿಂದ ಆಸ್ ಆಫ್ ನಾವು ಇಟ್ಸ್ ಅ ಕ್ಲಿಯರ್ ಕಟ್ ಕೇಸ್ ಆಫ್ ಗನ್ ವುಡ್
injury death. So they have only collected the blood for DNA and palm and fingers for gunpowder. Yeah. ಸೊ ಇದಿಷ್ಟು ಕೂಡ ಬೋರಿಂಗ್ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷರಾಗಿರುವಂತಹ ಅರವಿಂದ್ ರವರ ಮಾತು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು.